ಓ ಪರವಾಗಿಲ್ಲ. ಗುಡ್ ಗುಡ್. ಎಲ್ಲ ಟಚ್ ಮಾಡಿದ್ರಾ? ಸೂಪರ್. ಓ ಗುಡ್ ಗುಡ್. ಎಷ್ಟು ಮಾರ್ಕ್ಸ್ ಬರುತ್ತೆ ಅಟ್ಲೀಸ್ಟು? ಎಷ್ಟು ಮಾರ್ಕ್ಸ್ ತಗೋಬೋದು? ಏನಾದರೂ ಗೆಸ್ ಮಾಡಕ್ ಬರುತ್ತಾ? ಓ ನೈಸ್ ನೈಸ್. ಗುಡ್ ಗುಡ್. ಪಾರ್ಟಿ ಕೊಡಿಸ್ಬೇಕು. ಕೊಡಿಸ್ತೀರಲ್ವಾ ಪಾರ್ಟಿನ? ನಿಂದು ಸಿದ್ಲಿಂಗು ನಿಂದು ಎಷ್ಟು ಬರುತ್ತೆ ಮಾರ್ಕ್ಸು? ಹೇಳು, ನಿಮ್ಮ ಫ್ರೆಂಡ್ಸ್ಗೆ ಒಂದ್ಸಲ ರೆಫರ್ ಮಾಡು ಶಿಲ್ಪ. ಇವತ್ತು ವೆರಿ ಇಂಪಾರ್ಟೆಂಟ್ ಇದೆ ನೋಡು. ಓ ಸೂಪರ್. ಸೂಪರ್ ಸಿದ್ಲಿಂಗು. ಓಕೆ ಗುಡ್ ಗುಡ್. ಸೊ ಇಂಗ್ಲೀಷ್ನು ಔಟ್ ಆಫ್ ಔಟ್ 80 ತಗೊಳ್ಳೇಬೇಕು. 20 ಅಂತೂ ಈಸಿಯಾಗಿ ಇಂಟರ್ನಲ್ ಬಂದಿರುತ್ತಲ್ವಾ. 80 ತಗೊಳ್ಳೇಬೇಕು. ತಗೋತೀರಾ? ಯಾಕಂದರೆ ನಾನು ನಿಮ್ಮ ಜೊತೆ ಇದ್ದೀನಿ ಡೈಲಿಗೆ. ಈಗ ಇವತ್ತು ನೋಡಿ ಎಸ್ಸೆ, ಲೆಟರ್ ರೈಟಿಂಗು, ದೆನ್ನು ಪಿಕ್ಚರ್ ರೈಟಿಂಗು ನಿಮಗೋಸ್ಕರ ರೆಡಿ ಮಾಡ್ಕೊಂಬಂದಿದ್ದೀನಿ ಇಂಪಾರ್ಟೆಂಟ್ ಇರೋದನ್ನು. ಇವು ಯಾಕೆ ಎಸ್ಸೆ ರೈಟಿಂಗು, ಲೆಟ್ರು, ಪಿಕ್ಚರ್ ರೈಟಿಂಗನ್ನು ಫೋಕಸ್ ಮಾಡಿದ್ದೀನಿ ಅಂದರೆ ಇವು ಜಾಸ್ತಿ ಮಾರ್ಕ್ಸ್ ಇರೋದ್ರಿಂದ ಅಟ್ಲೀಸ್ಟ್ 4ಕ್ಕೆ 3 ತಗೋ ಚಾನ್ಸಸ್ ಇರುತ್ತೆ. ಈಗ 1 ಮಾರ್ಕ್ ಕ್ವಶನ್ಸ್ಗೆ ನೀವು ಓನ್ಲಿ 1 ತೊಗೋಬೋದು. ಬಟ್ ಇವು ಎಸ್ಸೆ, ಲೆಟರ್ ರೈಟಿಂಗು ಇವನ್ನೆಲ್ಲ ಟಚ್ ಮಾಡೋದ್ರಿಂದ ಈಸಿ ಆಗುತ್ತೆ ನಿಮಗೆ ಮಾರ್ಕ್ಸನ್ನು ತೊಗೊಳಕ್ಕೆ. ಓಕೆ ಸಿ ನೋಡಿ, ಇವತ್ತಿನ ಕ್ಲಾಸು ಏನಂದರೆ ಎಸ್ಸೆ ಇದೆ, ಓಕೆ, ಲೆಟರ್ ರೈಟಿಂಗ್ ಇದೆ, ದೆನ್ ಪಿಕ್ಚರ್ಸ್ ರೈಟಿಂಗ್ ಇದೆ, ದೆನ್ ಎಕ್ಸ್ಟ್ರಾಕ್ಟ್ಸು. ನೋಡಿ ಎಕ್ಸ್ಟ್ರಾಕ್ಟ್ಸು ನಿಮ್ಗೆ ಹೇಳ್ದಂಗೆ 3 ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ. ಅವು ಬೇರೆ ಬೇರೆ ಲೆಸನಿಂದ ತಂದಿರ್ತಾರೆ. ನಾನು ಕೆಲವೊಂದಿಷ್ಟು ತಂದಿದ್ದೀನಿ. ನಿಮ್ಗೆ ಏನು ಸ್ವಲ್ಪ ಇವು ಹೆಲ್ಪ್ ಆಗ್ಬೋದು. ಓಕೆ ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡೋಣ. ಟುಡೇ ಕ್ಲಾಸು ಓಕೆ. ಎಸ್ ಎಸ್ ಹಾಂ, ಎಸ್ಸೆ ರೈಟಿಂಗು, ಏರ್ ಪೊಲ್ಯೂಷನ್. ಎಸ್ ಸಿ ಫಸ್ಟ್ ಕ್ವಶನನ್ನು ರೀಡ್ ಮಾಡಿ. ಓಕೆ, ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಓಕೆ, ಇಲ್ಲಿ ಎಕ್ಸ್ಟ್ರಾಕ್ಟ್ ಇದೆ ನೋಡಿ. ಹಾಂ, ಕ್ವಶನ್ ನಂಬರ್ ಫಸ್ಟು 27 ಕ್ವಶನ್ ಈ ಥರ ಕೊಟ್ಟಿರ್ತಾರೆ. ನಾನು ಚೂಸ್ ಮಾಡ್ಕೊಂಬಂದು ನಿಮಗೆ ಕೊಡ್ತಾ ಇದ್ದೀನಿ. ಓನ್ಲಿ ಎಕ್ಸ್ಟ್ರಾಕ್ಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಓಕೆ, ನಾಳೆ ಗ್ರಾಮರ್ ಹೇಳ್ಕೊಡ್ತೀನಿ. ಗ್ರಾಮರು 1 ಮಾರ್ಕ್ ಕ್ವಶನ್ಸು. ಜಸ್ಟು ನಿಮಗೆ ಕ್ವಶನ್ ಪೇಪರ್ ಟಚ್ ಇರಲಿ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾಕ್ಟನ್ನು ತೊಗೊಂಬಂದಿದ್ದೀನಿ. ಫಸ್ಟ್ ಕ್ವಶನ್ ನೋಡಿ, ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಓಕೆ, ದಿಸ್ ಈಸ್ ಅ ಕ್ವಶನ್ ಇದು. ಓಕೆ, ಇದು ಎಕ್ಸ್ಟ್ರಾಕ್ಟಲ್ಲಿರುವಂಥ ಕ್ವಶನ್ನು. ಹೂ ಈಸ್ ದ ಸ್ಪೀಕರ್? ಕ್ವಶನನ್ನು ಓದಿ ಆನ್ಸರ್ ಮಾಡಿ. 1 ಮಿನಿಟ್ ಟೈಮ್ ಇರುತ್ತೆ, ಚಾಟ್ ಮಾಡಿ. ಓಕೆ, ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಟ್ರೈ ಮಾಡಿ. ಏನು ತೊಂದರೆ ಇಲ್ಲ. ಬರಲ್ಲ ಅಂತ ಹಿಂಜರಿಬೇಡಿ. ಅಟ್ಲೀಸ್ಟ್ ನಿಮ್ಗೆ ಏನು ಗೊತ್ತು ಅನ್ನೋದನ್ನು ಚಾಟ್ ಮಾಡಿ, ಜಸ್ಟ್ ಹಾಗೆ. ಸಿದ್ಲಿಂಗು ನಿನ್ನ ಫ್ರೆಂಡ್ಸಿಗೂ ಹೇಳೋ ಜಾಯ್ನ್ ಆಗೋಕ್ಕೆ. ಎಷ್ಟು ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ, ಎಲ್ಲರೂ ಮಿಸ್ ಮಾಡ್ಕೊತಾರೆ. ಬರೀ ಒಂದು ಹಾಫ್ ಆನ್ ಅವರು, ಜಾಸ್ತಿ ಟೈಮ್ ಏನಿರಲ್ಲ. ಓಕೆ, ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಯಾರು ಹೇಳ್ತಾರೆ ಈ ಸೆಂಟೆನ್ಸನ್ನು? ಯಾರು ಕ್ಲಾಸನ್ನು ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ, ನೀಟಾಗಿ ಹೇಳಿ. ಎಕ್ಸ್ಟ್ರಾಕ್ಟು ಇದ್ದೇ ಇರುತ್ತೆ. ಓಕೆ, ಅದಕ್ಕೋಸ್ಕರ. ಹೂ ಈಸ್ ದ ಸ್ಪೀಕರ್? ಓಕೆ, ಬಾಲೇಶ್ವರ್ ಮಿಶ್ರಾ. ಎಸ್ ರೈಟ್, ಯುವರ್ ಆನ್ಸರ್ ಈಸ್ ರೈಟ್. ಯಾರು ಹೇಳ್ತಾರೆ? ಬಾಲೇಶ್ವರ್ ಮಿಶ್ರಾ ಅವ್ರು ಏನು ಮಾಡ್ತಾರೆ, ಇದನ್ನ ಹೇಳ್ತಾರೆ. ಓಕೆ ರೈಟ್, ಯುವರ್ ಆನ್ಸರ್ ಈಸ್ ರೈಟ್. ಹೂ ಈಸ್ ದ ಸ್ಪೀಕರ್ ಅಂದಾಗ ಬಾಲೇಶ್ವರ್ ಮಿಶ್ರಾ. ಫಸ್ಟ್ ಲೆಸನಿಂದ ಒಂದು ಕ್ವಶನ್ ರಿಪೀಟ್ ಆಗೇ ಆಗುತ್ತೆ. ಎಸ್
ಎಸ್ ರೈಟ್. ವೆಲ್ ಟ್ರೈ. ವೆಲ್ ಟ್ರೈ ಸಿದ್ಲಿಂಗು. ಓಕೆ, ಕ್ಲಾಸಿಗೆ ತುಂಬ ಇಂಟ್ರೆಸ್ಟ್ ಕೊಡ್ತಾ ಇದೆಯಾ, ಗುಡ್ ಗುಡ್. ಓಕೆ, ದೆನ್ ನೆಕ್ಸ್ಟು ಸೆಕೆಂಡ್ ಬಿ ಒಂತಲ್ಲಿ, ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಟು? ಈ ಕ್ವಶನ್ ಅನ್ನ ಯಾರಿಗೆ ಕೇಳ್ತಾನೆ ಅವನು? ಬಾಲೇಶ್ವರ್ ಮಿಶ್ರಾನ? ಬಾಲೇಶ್ವರ್ ಮಿಶ್ರಾ. ಥಿಂಕ್ ಮಾಡಿ, ಚಾಟ್ ಮಾಡಿ. ಯಾರು, ಯಾರಿಗೆ ಹೇಳ್ತಾನೆ ಬಾಲೇಶ್ವರ್ ಮಿಶ್ರಾ? ಓಕೆ ಓಕೆ, ಆನ್ಸರ್ ನೋಡಿ. ಯಾರಿಗೆ ಹೇಳ್ತಾನೆ ಅಂದರೆ, ಯಾರಿಗೆ ಹೇಳ್ತಾನೆ ಅವನು? ಆನ್ಸರ್ ನೋಡ್ಕೊಂಬಿಡಿ. ರೋಮಾ ತಾಲ್ರೇಜಿಗೆ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಅವನು? ಬಾಲೇಶ್ವರು ರೋಮಾ ತಾಲ್ರೇಜಿಗೆ ಈ ಕ್ವಶನನ್ನು ಕೇಳ್ತಾನೆ. ಸೊ ಫಸ್ಟ್ ಲೆಸನ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಈ ಕ್ವಶನನ್ನು ತೊಗೊಂಬಂದಿದ್ದೀನಿ. ಓಕೆ, ದೆನ್ ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್, ಇದನ್ನ ಯಾವಾಗ ಕೇಳ್ತಾನೆ ಅವನು? ಓಕೆ, ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ನಾನು ನಿಮ್ಗೆ ಯಾರಿಗೆ ಕಾಲ್ ಮಾಡಬೇಕು ಅಂತ ಬಾಲೇಶ್ವರ್ ಮಿಶ್ರಾ ರೋಮಾ ಕೇಳ್ತಾನೆ. ಬಟ್ ಯಾವಾಗ ಕೇಳ್ತಾನೆ, ಯಾವ ಸಂದರ್ಭದಲ್ಲಿ ಕೇಳ್ತಾನೆ ಅಂತ ಕೇಳಿದ್ದಾರೆ. ಓಕೆ, ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ಥಿಂಕ್ ಮಾಡಿ. ಆಲ್ರೆಡಿ ಈಗ ಪ್ರಿಪ್ರೇಷನ್ನು, ಇನ್ನೊಂದು ದಿನ ಬಿಟ್ಟರೆ ಎಕ್ಸಾಮೇ ಇರೋದು. ಓಕೆ, ಬೈ ಚಾನ್ಸ್ ಇದು ಕ್ವಶನ್ನು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಯಾವಾಗ ಹೇಳ್ತಾನೆ ಅಂದರೆ, ಸರಿ ನಾನೇ ಹೇಳ್ತೀನಿ ನೋಡಿ. ಯಾವಾಗ ಹೇಳ್ತಾನೆ ಅಂದರೆ ಅವನು, ವೆನ್ ರೋಮಾ ರೀಗೇನ್ಡ್ ಸಮ್ ಕಾನ್ಸಿಯಸ್ನೆಸ್ ಆ್ಯಂಡ್ ಓಪನ್ಡ್ ಐಸ್ ಫಾರ್ ಅ ವೈಲ್. ಯಾವಾಗ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳಲ್ಲ, ಅವಾಗ ರೀಗೇನ್ ಅಂದರೆ ಪುನಃ ಅವಳು ಕಾನ್ಸಿಯಸನ್ನು ತೆಗೆದುಕೊಂಡಾಗ ಇಮಿಡಿಯೇಟ್ ಆಗಿ ಅವನು ಬಾಲೇಶ್ವರ್ ಕೇಳ್ತಾನೆ ಅವಳಿಗೆ, ಓ ನಾನು ಯಾರಿಗೆ ಕಾಲ್ ಮಾಡಲಿ, ನಿನ್ಗೆ ಯಾರಾದರೂ ಗೊತ್ತಿರೋರು ರಿಲೇಟಿವ್ಸ್ ಯಾರಾದರೂ ಇದ್ದಾರಾ? ಯಾಕಂದರೆ ಇವನು ಅವಳಿಗೆ ನ್ಯೂ ಪರ್ಸನ್ನು ಬಾಲೇಶ್ವರ್ ಮಿಶ್ರಾ. ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಾನಂದರೆ ಈ ಕ್ವಶನ್ನ ಅವಳಿಗೆ ಕೇಳ್ತಾನೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟು ಹೀರೋ ಲೆಸನಿಂದ, ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ. ಸೊ ಫಸ್ಟ್ ಒನ್ ಏನಿದೆ, ಹೂಮ್ ಕ್ಯಾನ್ ಐ ಕಾಲ್, ಹಿ ಹಾಸ್ಕ್ಡ್ ಕ್ವಿಕ್ಲಿ. ಬೇಗ ಕೇಳ್ಬಿಡ್ತಾನೆ ಅವಳನ್ನ, ಯಾಕಂದರೆ ಅವಳಿಗೆ ಪ್ರಜ್ಞೆ ಅವಾಗಲೇ ಬಂದಿರುತ್ತಲ್ವಾ, ಇನ್ನು ಮತ್ತೆ ಹೋಗ್ಬಿಟ್ರೆ ಅಂತ ಅವನಿಗೆ ಭಯ. ಅದಕ್ಕೋಸ್ಕರ ಯಾರು ಕೇಳ್ತಾರೆ ಅಂದರೆ, ಹೂ ಇಸ್ ದ ಸ್ಪೀಕರ್ ಅಂದರೆ ಬಾಲೇಶ್ವರ್ ಮಿಶ್ರಾ. ದೆನ್ ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಅಂದರೆ ರೋಮಾ ತಾಲ್ರೇಜ್. ಅವಳಿಗೆ ಯಾರು ಆಸ್ಕ್ ಮಾಡ್ತಾನೆ ಅಂದರೆ ರೋಮಾಗೆ. ದೆನ್ ವೆನ್ ಡಿಡ್ ಸ್ಪೀಕರ್ ಆಸ್ಕ್ ದಿಸ್? ವೆನ್ ರೋಮಾ ರೀಗೇನ್ಡ್ ಸಮ್ ಕಾನ್ಸಿಯಸ್ನೆಸ್ ಆ್ಯಂಡ್ ರೀಓಪನ್ಡ್ ಐಸ್ ಫಾರ್ ಅ ವೈಲ್ ಅನ್ನೋದನ್ನು, ಇದು ವೆರಿ ಇಂಪಾರ್ಟೆಂಟ್ ಆದಂಥ ಎಕ್ಸ್ಟ್ರಾಕ್ಟ್. ಓಕೆ, ದೆನ್ ನೆಕ್ಸ್ಟ್ ಎಕ್ಸ್ಟ್ರಾಕ್ಟನ್ನು ನೋಡೋಣಂತೆ. ಓಕೆ, ಯಾವುದು? 28 ನೋಡಿ. ದ ಡಿಪೇನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಹ್ಯೂಮನಸ್. ಓಕೆ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಟ್ರೈ ಮಾಡಿ, ಜಸ್ಟ್ ಹಾಗೆ, ಗೊತ್ತಿಲ್ಲ ಅಂತ ಸುಮ್ಮನೆ ಕುತ್ಕೋಬೇಡಿ, ಟ್ರೈ ಮಾಡಿ. ಇದು ನಿಮಗೆ ನ್ಯೂ ಅನಿಸ್ಬೋದು ಎಕ್ಸ್ಟ್ರಾಕ್ಟು, ಬಟ್ಟು ಇದು ಲಾಸ್ಟ್ ಇಯರ್ ರಿಪೀಟ್ ಆಗಿರೋದ್ರಿಂದ ಈ ವರ್ಷನೂ ರಿಪೀಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಜಸ್ಟ್ ಅದಕ್ಕೋಸ್ಕರ. ಯಾರು? ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್?
The deepening of their discontent is humorous. Who made this statement? ಇದು ಕೇಳಿದಿರ ತಾನೇ, ಇದರ ಎಕ್ಸ್ಟ್ರಾಕ್ಟ್ನ ಕೇಳಿದಿರ, ಎಲ್ಲರೂ ಕೇಳಿದಿರಾ? ಓಕೆ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದರೆ ಯಾರು ಹೇಳಿದ್ದು ಅಂತ ಹೇಳ್ತೀನಿ ನೋಡಿ. ಯಾರು ಹೇಳಿದ್ದು ಅಂದರೆ ಕೊಲಂಬಸ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಯಾರು? ಕೊಲಂಬಸ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಓಕೆ, ದೆನ್ ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ತಾನೆ ಇದನ್ನ? ಟ್ರೈ ಮಾಡಿ ಅಟ್ಲೀಸ್ಟು ಹೇಳೋಕ್ಕೆ, ಸೈಲೆಂಟಾಗಿ ಕುತ್ಕೋಬೇಡಿ, ಟ್ರೈ ಮಾಡಿ. ಎಸ್ ಆರ್ ನೋ ಅಂತಾದರೂ ಹೇಳಿ, ನೋ ಮ್ಯಾಮ್ ಅಂತಾದರೂ ಹೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ದ ಡಿ ಓಪನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಹ್ಯೂಮನಸ್. ಓಕೆ, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಗೊತ್ತಿದ್ರೆ ಎಸ್ ಅನ್ನಿ, ಗೊತ್ತಿಲ್ಲ ಅಂದರೆ ನೋ ಅಂತ ಹಾಕಿ. ಓಕೆ, ನಾನು ಹೇಳ್ಕೊಡ್ತೀನಿ. ಯಾವಾಗ ಹೇಳ್ತಾನೆ ಇದನ್ನ? ಓಕೆ, ಸರಿ. ಯಾವಾಗ ಹೇಳ್ತಾನೆ ಅಂದರೆ ನೋಡಿ, ಆನ್ಸರ್ ಇಲ್ಲಿದೆ ನೋಡಿ. ವೆನ್ ದ ಸಿಮೆನ್ ಸಿಂಗಿಂಗ್ ಚೇಂಜ್ ಟು ಅ ರೋರ್. ಓಕೆ, ಆ ಟೈಮಲ್ಲಿ ಇದನ್ನ ಹೇಳ್ತಾನೆ. ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು, ವಾಟ್ ಡಸ್ ಹೋಮಿನಿಯಸ್ ಮೀನ್ ಇನ್ ದ ಕಂಟೆಕ್ಸ್ಟ್? ಈ ಕಂಟೆಕ್ಸ್ಟ್ ಒಳಗೆ ಹೋಮೋನಿಯಸ್ ಅಂತ ಒಂದು ವರ್ಡ್ ಇದೆ ಅಲ್ವಾ, ಇದ್ರ ಮೀನಿಂಗ್ ಏನು ಅಂದಂಗೆ ನೋಡಿ. ಅದ್ರ ಮೀನಿಂಗ್ ಏನು ಹೇಳಿ? ವಾಟ್ ಡಸ್ ಹೋಮೋನಿಯಸ್ ಮೀನ್ ಇನ್ ದ ಕಂಟೆಕ್ಸ್ಟ್? ಓಕೆ, ಇದ್ರ ಮೀನಿಂಗ್ ಏನು? ಎಸ್, ನಾನು ಹೇಳ್ತೀನಿ ನೋಡಿ. ಹೋಮನಸ್ ಮೀನ್ಸ್, ಸಾರಿ, ಒಂದು ನಿಮಿಷ. ಹ್ಯೂಮನಸ್ ಮೀನ್ಸ್ ಆ್ಯಕ್ಚುಲಿ ಬ್ಯಾಡ್ ಅನ್ನಂಗೆ, ಮೀನಿಂಗು ಬ್ಯಾಡ್ ಅಂತ. ಓಕೆ, ಬ್ಯಾಡ್ ಅಂತ ಬರುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ಬರ್ತಿಲ್ಲ. ಓಕೆ, ಬ್ಯಾಡ್ ಅಂತ. ಇನ್ನು ನೆಕ್ಸ್ಟು 29 ಕ್ವಶನ್ ನೋಡಿ. 29 ಕ್ವಶನ್ ಏನಿದೆ ನೋಡಿ, ಎಕ್ಸ್ಟ್ರಾಕ್ಟು. ದಿಸ್ ಈಸ್ ಆ್ಯನ್ ಐಡಿಯಲ್ ಫಾಸ್ಟ್ ಟೈಮ್. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ಎಕ್ಸ್ಟ್ರಾಕ್ಟು. ಗೊತ್ತಿದ್ದಿಲ್ಲ ಇಲ್ವಾ ಕ್ವಶನ್ಸು? ಯಾಕೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳ್ಬಿಡಿ, ಬೇಕಾದರೆ ನಾನು ಲೆಟರ್ ರೈಟಿಂಗ್ ಮೂವ್ ಆಗ್ತೀನಿ. ಓಕೆ, ಲೆಟರ್ ರೈಟಿಂಗು ಮೂವ್ ಆಗ್ಬಿಡೋಣ. ಯಾಕೋ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಎಲ್ಲರೂ. ಸಿ, ಓಕೆ, ಇದು ಈಸಿ ಇದೆ ನೋಡಿ, ಇದನ್ನಾದರೂ ಟ್ರೈ ಮಾಡಿ. ಓಕೆ, ರೈಟ್ ಅ ಡಿಸ್ಕ್ರಿಪ್ಷನ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಈ ಪಿಕ್ಚರನ್ನು ನೋಡಿ, ನಿಮ್ಗೆ ಏನೇನು ಗೊತ್ತು ಜಸ್ಟ್ ಒಂದೆರಡು ಸೆಂಟೆನ್ಸನ್ನು ಚಾರ್ಟ್ ಮಾಡಿ. ಸಿಂಪಲ್ ಸೆಂಟೆನ್ಸು ಚಾರ್ಟ್ ಮಾಡಿ, ಈ ಪಿಕ್ಚರಲ್ಲಿ ಏನೇನು ನೋಡ್ತಾ ಇದ್ದೀರಾ ಅನ್ನೋದು. ಓಕೆ, ಹಾಂ, ನಾಳೆನೇ ಹೇಳ್ತೀನಿ ಶಿಲ್ಪ. ಇನ್ನು ನಾಳೆ ಎಕ್ಸ್ಟ್ರಾಕ್ಟ್ ನಾಳೆ ಹೇಳಬೇಕಾ? ಹಾಂ, ಜಸ್ಟ್ ಈ ಪಿಕ್ಚರ್ ನೋಡಿ ಒಂದು 4 ಲೈನ್ ಸೆಂಟೆನ್ಸನ್ನು ಹೇಳಿ. ಯಾಕಂದರೆ ಇದು ಗೊತ್ತೇ ಇದೆ ಎಷ್ಟು ಮಾರ್ಕ್ಸ್ ಇದೆ ಅಂತ ನಿಮಗೆ ಅಲ್ವಾ. ಇಟ್ಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ಹಾಕಿದ್ದಾರೆ ನೋಡಿ 3 ಮಾರ್ಕ್ಸ್ಗೆ. ಈ ಪಿಕ್ಚರನ್ನು ನೋಡಿ ನೀವು ಒಂದು ಸಿಂಪಲ್ ಆಗಿರುವಂಥ ಕೆಲವೊಂದಿಷ್ಟು ವರ್ಡ್ಸನ್ನು ಬರೀಬೇಕು. ಅವಾಗ ನಿಮ್ಗೆ ಈಸಿಯಾಗಿ ಒಂದು 3 ಮಾರ್ಕ್ಸಿಗಾದರೂ 2 ಮಾರ್ಕ್ಸ್ ಆದರೂ ತೊಗೊಳ್ಳೋ ಚಾನ್ಸ್ ಇರುತ್ತೆ. ಟ್ರೀ, ಎಸ್, ಗುಡ್. ದೆನ್ ಮತ್ತೆ ಎಸ್, ದೆನ್ ಮತ್ತೆ 2 ಗರ್ಲ್ಸ್ ಆರ್ ಸ್ಟ್ಯಾಂಡಿಂಗ್. ಎಸ್, ರೈಟ್.
Then next, what they are doing. Two girls ಇದೆ, here is a two girls. ನೀವು ಹೇಳಿದ್ರಿ. Yes, what they are doing. Okay, one girl springing water. Yes, yes, right. Then okay, hello, welcome to my channel. Okay, see, look at the picture, write about few sentence. ಇಟ್ಸ್ ಸಿಂಪಲ್ ಸೆಂಟೆನ್ಸನ್ನು ನನಗೆ ಚಾರ್ಟ್ ಮಾಡಿ, ಯಾಕಂದರೆ ಇದು 3 ಮಾರ್ಕ್ಸ್ ಇರೋದ್ರಿಂದ ನಿಮ್ಗೆ ಮಾತ್ರ ಅಲ್ಲ, SSLC ಎಕ್ಸಾಮ್ಗೆಲ್ಲ, ನಾಟ್ ಓನ್ಲಿ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗ್ತದೆ. ಎಸ್ ಎಸ್, ಒನ್ ಗರ್ಲ್ ಗಿವಿಂಗ್ ಪ್ಲಾಂಟ್. ಓಕೆ ಓಕೆ, ಹಾಂ, ವೆಲ್ ಟ್ರೈ. ದೆನ್ ಅದರ್ಸ್. Then okay, holding plant, right. Good, all are well try. Okay, yes, ಯಾಕಂದರೆ ಪಿಕ್ಚರ್ ರೈಟಿಂಗು ನಿಮ್ಗೆ ಯಾಕೆ ಕೊಟ್ಟಿದ್ದೀನಿ ಅಂದರೆ ಸಿಂಪಲ್ ಸೆಂಟೆನ್ಸನ್ನು ಎಕ್ಸಾಮಲ್ಲಿ ನೀವು ಅಟ್ಲೀಸ್ಟ್ ಒಂದು 3ರಿಂದ 4 ಲೈನ್ ಬರೆದ್ಬಿಟ್ರೆ ಈಸಿಯಾಗಿ ನೀವು 3 ಮಾರ್ಕ್ಸ್ ತೊಗೋಬೋದು. ಎಲ್ಲ ನಮ್ಗೆ ಡಿಫಿಕಲ್ಟ್ ಆದ್ರೂ ಈ ಪಿಕ್ಚರ್ ರೈಟಿಂಗ್ ಇದೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸ್ಕೋರ್ ಮಾಡೋಕ್ಕೆ, ಪಾಸ್ ಆಗೋಕ್ಕೆ. ಇದನ್ನ ಎಕ್ಸಾಮಲ್ಲಿ ಕೊಟ್ಟು ತುಂಬ ಒಳ್ಳೇದು ಮಾಡಿದ್ದಾರೆ ಅವರು. ಓಕೆ, ಸಿ ನೋಡಿ ಏನೇನಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಕೆಳಗಡೆನೂ ಕೆಲವೊಂದಿಷ್ಟು ಹೇಳಿದ್ದೀನಿ ನೋಡಿ. ಒಂದು ಸೆಕೆಂಡು. ಏನಾಗುತ್ತೆ, ಎ ಪಿಕ್ಚರ್ ಈಸ್ ಅ ವರ್ತ್ ಆಫ್ 1000 ವರ್ಡ್ಸ್. ಓಕೆ, ಅಂದರೆ ಮೀನ್ಸ್ ಇದು ತುಂಬ 1000 ವರ್ಡ್ಸ್ಗೆ ವರ್ತ್ ಆಗಿದೆ. ದಿಸ್ ಈಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್. ಹೌದು ತಾನೇ? ಇದು ಹೆಂಗಿದೆ ಇದು ಪಿಕ್ಚರು? ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಇದೆ. ಓಕೆ, ದೆನ್ ಅಗೇನು 4 children, 2 boys and 2 girls are planting sapling in the garden. ಸಿ ನೋಡಿ, ನೀವು ಹೇಳಿದ್ದು ಕರೆಕ್ಟು. ಇಲ್ಲೆಷ್ಟು ಟೋಟಲಿ 4 ಚಿಲ್ಡ್ರನ್ಸ್ ಇದ್ದಾರಲ್ವಾ, ಅದರಲ್ಲಿ 2 ಗರ್ಲ್ಸ್ ಇದ್ದಾರೆ, 2 ಬಾಯ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ದೆನ್ ಅವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ 2 girls are planting sapling in the garden. ಎಸ್ ಎಸ್, ರೈಟ್. ಹಾಂ, ರೈಟ್ ಶಿಲ್ಪ, ರೈಟ್. ದಿಸ್ ಪಿಕ್ಚರ್ ಇಸ್ ಶೋಸ್ ಗುಡ್ ಮೆಸೇಜ್. ರೈಟ್ ರೈಟ್, ಯಾಕಂದರೆ ಪ್ಲ್ಯಾಂಟನ್ನು ಬೆಳಿಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ದೆನ್ 2 are helping the friends by pouring water and handling out a sapling. ನೋಡ್ರಿ, ಕರೆಕ್ಟ್. 2 ಇವರೆಲ್ಲ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ, 2 kids are helping to the girls. ಆ ಥರ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪೂರಿಂಗ್ ದ ವಾಟರ್. ಓಕೆ, ದೆನ್ ನೆಕ್ಸ್ಟು ದೇ ಆರ್ ಎಂಜಾಯಿಂಗ್ ದ ಆ್ಯಕ್ಟಿವಿಟಿ. ಎಸ್, ರೈಟ್. ಅವ್ರು ಏನು ಮಾಡ್ತಾರೆ, ತುಂಬ ಎಂಜಾಯಿಂದ, ಖುಷಿಯಿಂದ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಈ ಥರ ಪ್ಲ್ಯಾಂಟ್ ನೆಡೋದು, ನೀರು ಜೊತೆ ಆಟ ಆಡೋದು ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ. ಸೊ ಸಿಂಪಲ್ ವರ್ಡ್ ಸೆಂಟೆನ್ಸೇ ಕೊಟ್ಟಿದ್ದಾರೆ ನೋಡಿ ಅವರು. ಐ ಲೈಕ್ ದಿಸ್ ಪಿಕ್ಚರ್. ನೋಡಿ, ಇದು ಎಷ್ಟು ಸಿಂಪಲ್ ಸೆಂಟೆನ್ಸ್ ಇದೆ, ಎಲ್ಲರೂ ಬರಿಬೋದು ಇದನ್ನು. ಓಕೆ, ಪ್ಲಾಂಟೇಶನ್ ಈಸ್ ಎಸೆನ್ಸಿಯಲ್ ಟುಡೇ ಫಾರ್ ಅವರ್ ಬ್ರೈಟ್ ಫ್ಯೂಚರ್. ಈ ಥರ ಇದನ್ನು ನೀವು ಬರಿಬೋದು. ಪ್ಲಾಂಟೇಶನ್ ನೆಡೋದು ತುಂಬ ಅವಶ್ಯಕತೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮುಂದೆ ನಮ್ಮ ಫ್ಯೂಚರ್ ಚೆನ್ನಾಗಿರಲಿಕ್ಕೆ, ಬ್ರೈಟ್ ಆಗಿರಲಿಕ್ಕೆ, ಇವನ್ ಹೆಲ್ದಿ ಆಗಿರಲಿಕ್ಕೂ ಸಹ ಪ್ಲಾಂಟೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸಿ, ಈ ಥರ ನಿಮ್ಮ ಎಕ್ಸಾಮಲ್ಲೂ ಸಹ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ, ಒಂದು ಪಿಕ್ಚರ್ನ ಕೊಟ್ಟಿರ್ತಾರೆ. ನೀವು ಸಿಂಪಲ್ ವರ್ಡ್ಸನ್ನು ಬರಿಬೇಕು. ಓಕೆ, ದೆನ್ನು ನೆಕ್ಸ್ಟ್ ಏನಿದೆ ನೋಡಿ, ಎಸ್ಸೆ ರೈಟಿಂಗು. ಸಿ, ಎಸ್ಸೆ ರೈಟಿಂಗನ್ನು ತಂದಿದ್ದೀನಿ ನಿಮಗೆ. ಒಂದು 3 ಎಸ್ಸೆ ಲೆಟ್ರನ್ನು ತಂದಿದ್ದೀನಿ. ಇದು ಎಕ್ಸಾಮಲ್ಲಿ ಇದೇ ಬರ್ಬೋದು ಅಂತ ನಾನು ವಿಶ್ ಮಾಡ್ತೀನಿ. ಯಾಕೆ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ನಿಮಗೆ ಎಸ್ಸೆ ರೈಟಿಂಗ್ ಯಾವ ಥರ ಬರಿಬೇಕು ಅನ್ನೋದು ಒಂದು ಐಡಿಯಾ ಇರಲಿ. ಓಕೆ, ಫಸ್ಟ್ ಒಂದು ಬ್ಯಾನ್ ಆನ್ ಪ್ಲಾಸ್ಟಿಕ್. ಸಿ, ಎಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋದು ಬೇಡ, ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಆಫ್ಟರ್ ನಿಮಗೆ
ಎಂಡ್ ಆಫ್ ದ ವಿಡಿಯೋ ನೋಡ್ಕೊಳ್ಳಿ ಇದನ್ನು, ಯಾವ್ಯಾವ ಎಸ್ಸೆ ರೈಟಿಂಗ್ ಇತ್ತು ಅದರ ಆನ್ಸರು ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಬ್ಯಾನ್ ಆನ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಯಾಕೆ ಅನ್ನೋದನ್ನು ಕೆಲವೊಂದಿಷ್ಟೆಲ್ಲ ಕೊಟ್ಟಿದ್ದೀನಿ, ಮಾಡಿ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಇಂಟರ್ನೆಟ್ ಒಂದು, ಇದು ಕಾಮನು ನವ ಡೇಸು. ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಕೇಳ್ತಾರೆ. ಸೊ ನೀವು ಸೋಷಿಯಲ್ ಮೀಡಿಯಾ ಅಂತ ಕೇಳಿದಾಗೂ ಇಂಟರ್ನೆಟ್ ಬಗ್ಗೆ ಬರೀಬೋದು, ಏನು ತೊಂದರೆ ಇಲ್ಲ. ಅಂತ ಸ್ವಲ್ಪ ಇಂಟರ್ನೆಟನ್ನು ಆ್ಯಡ್ ಮಾಡಿ ಈವನ್ ಅದರ್ ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ಬರಿಬೋದು, ಅದೊಂದು ಟೆಕ್ನಿಕ್ಕು. ಓಕೆ, ದೆನ್ ನೋಡಿ ಏರ್ ಪೊಲ್ಯೂಷನ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಬರದೇ ಬರೀತಾರೆ, ಯಾಕಂದರೆ ಏರ್ ಪೊಲ್ಯೂಷನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಏರ್ ಪೊಲ್ಯೂಷನಲ್ಲಿ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟು ನೀವು ಫಸ್ಟು ಪೊಲ್ಯೂಷನ್ ಅಂದರೆ ಏನು ಅದ್ರ ಮೀನಿಂಗ್ ಬರಿಬೇಕು. ಓಕೆ, ಟೈಪ್ಸ್ ಆಫ್ ಪೊಲ್ಯೂಷನ್ ಬರಿಬೇಕು. ಆಮೇಲೆ ಏರ್ ಪೊಲ್ಯೂಷನ್ ಅಂತ ಸಬ್ ಟೈಟಲ್ ಹಾಕಿ ಅದನ್ನು ಬರಿತಾ ಹೋಗಬೇಕು. ಅವಾಗ ಏನಾಗ್ತದೆ ಅಂದರೆ ಎಕ್ಸಾಮ್ನಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಟ್ರೆ ಅವ್ರಿಗೆ ನೀವು ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಲೆಂತಿಯಾಗಿ ಪ್ಯಾರಾಗ್ರಾಫ್ ಥರ ಈ ಥರನೂ ಬರೀಬೋದು, ಬಟ್ ಆದಷ್ಟು ಏನು ಮಾಡಿ ಪಾಯಿಂಟ್ ಆಗ್ತಾ ಬರೀರಿ. ನಾನು ಹೇಳಿದ್ನೆಲ್ಲ ಪೊಲ್ಯೂಷನ್ ಅಂದ ತಕ್ಷಣ ಪೊಲ್ಯೂಷನ್ದು ಮೀನಿಂಗ್ ಬರೆದು ಅದ್ರ ಟೈಪ್ಸ್ ಬರೀರಿ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಈ ಥರ ಹಿಂಗೆ ಬರೆದು ಕೊನೆಗೆ ಸಬ್ ಟೈಟಲ್ ಏರ್ ಪೊಲ್ಯೂಷನ್ ಹಾಕಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಬರಿತಾ ಹೋಗಿ. ಅವಾಗ ಏನಾಗ್ತದೆ ಅಂದರೆ ಈಸಿ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡೋರಿಗೆ. ಇಲ್ಲಿ ಒಂದು 3 ನಿಮಗೆ ಎಸ್ಸೆ ರೈಟಿಂಗನ್ನು ಕೊಟ್ಟಿದ್ದೀನಿ. ಆಫ್ಟರು ವಿಡಿಯೋ ಎಂಡ್ ಆಫ್ ಮೇಲೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನಿಮಗೆ ಗೊತ್ತಿದ್ರೆ ಈಸಿಯಾಗಿನೂ ಬರ್ಕೊಳ್ಳಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಏರ್ ಪೊಲ್ಯೂಷನ್. ಇನ್ನು ನೆಕ್ಸ್ಟು ಲೆಟರ್ ರೈಟಿಂಗ್ ಅಂತೂ ವೆರಿ ಇಂಪಾರ್ಟೆಂಟು ನಾ ಹೇಳ್ದಂಗೆ. ಸೊ ಲೆಟರ್ ರೈಟಿಂಗಲ್ಲಿ ಬರಿಬೇಕಾದ್ರೆ ಯಾವ ಸ್ಟೆಪ್ ಯೂಸ್ ಮಾಡಬೇಕು ಫಸ್ಟು ತಿಳ್ಕೊಂಬಿಡಿ. ಲೆಟರ್ ರೈಟಿಂಗಲ್ಲಿ ಎಷ್ಟು ಟೈಪ್ಸ್ ಇವೆ ಅದು ಹೇಳಿ ನನಗೆ. ಲೆಟರ್ ರೈಟಿಂಗಲ್ಲಿ ಹೌ ಮೆನಿ ಟೈಪ್ಸ್ ಆರ್ ದೇರ್? Okay, 2 types. Yes, right. Yes. There 2 types. Right. Then others. ನೋಡಿ, ಕಂಪಲ್ಸರಿ ಲೆಟರ್ ರೈಟಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಈ ವಿಡಿಯೋ ಅಂತೂ ಎಲ್ರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಎಸ್, ಯೂಸ್ಫುಲ್ ಆಗಲ್ಲ ಅಂತಲ್ಲ. ಎಸ್ಸೆ ರೈಟಿಂಗ್ ತಂದಿದ್ದೀನಿ, ಪಿಕ್ಚರ್ ರೈಟಿಂಗ್ ತಂದಿದ್ದೀನಿ, ಇವನ್ ಎಕ್ಸ್ಟ್ರಾಕ್ಟು ತಂದಿದ್ದೀನಿ. ಓಕೆ, ನೀವೇ ಯಾಕೋ ಇಂಟ್ರೆಸ್ಟ್ ಕೊಡ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾಕ್ಟನ್ನು ಸ್ಕಿಪ್ ಮಾಡಿ ಇದನ್ನು ಹೇಳ್ತಾ ಇದ್ದೀನಿ, ಲೆಟರ್ ರೈಟಿಂಗನ್ನು ಹೇಳ್ತಾ ಇದ್ದೀನಿ. ಫಾರ್ಮಲ್, ಎಸ್, ಲೆಟರ್ ರೈಟಿಂಗಲ್ಲಿ 2 ಟೈಪ್ಸ್. ಫಸ್ಟ್ ಒನ್ ಫಾರ್ಮಲ್ ಲೆಟರ್, ಇನ್ನೊಂದು ಓಕೆ ಇನ್ಫಾರ್ಮಲ್ ಲೆಟರ್. 2 ಟೈಪ್ಸ್ ಇದೆ. ಓಕೆ, ಫಸ್ಟ್ ಅಂತೂ ಫಾರ್ಮಲ್ ಇನ್ಫಾರ್ಮಲ್ ಎರಡೂ ಕೊಟ್ಟಿರ್ತಾರೆ. ಓಕೆ, ಎಸ್ ನಾಟ್ ಇನ್ಫೋ. ಅವಾಗ ಏನು ಮಾಡಬೇಕಂದ್ರೆ ನೀವು ಫಾರ್ಮಲ್ ಲೆಟರ್ ಆದರೂ ಟಚ್ ಮಾಡಿ, ಇನ್ಫಾರ್ಮಲ್ ಆದರೂ ಟಚ್ ಮಾಡಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಬರೀಬೇಕು. ಓಕೆ, ಸೊ ವಾಟ್ಸ್ ದ ಸ್ಟೆಪ್ಸ್ ಆಫ್ ಟು ರೈಟಿಂಗ್ ಅ ಲೆಟರ್? ಯಾವ್ಯಾವ ಸ್ಟೆಪ್ ಇವೆ ಒಂದು ಲೆಟರ್ ಅಂತ ಬರಿಬೇಕಂದ್ರೆ? ನೀವು ಯಾವ ರೀತಿ ಬರೀತೀರಾ ಹೇಳಿ ನನಗೆ? ಅದು ಮೇನ್ ತಲೆಯಲ್ಲಿ ಇರಬೇಕು. ಫಸ್ಟು ನಾವು ಸ್ಟೆಪ್ಸನ್ನು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ನಾವು ಕಂಟೆಂಟ್ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿರ್ತಾರೆ, ಕ್ವಶನಲ್ಲೇ ಕೊಟ್ಟಿರ್ತಾರೆ, ಆ ಕಂಟೆಂಟನ್ನು ಹಾಕಿ ಬರಿಬೇಕಷ್ಟೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ನಾಳೆ ನಾಡಿದ್ದು ಎಕ್ಸಾಮ್ ಇರೋದ್ರಿಂದ ನಿಮಗೆ ಈ ಥರ ಕ್ವಶನ್ ಪೇಪರನ್ನು ಬಿಡಿಸೋದ್ರಿಂದ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಕ್ವಶನ್ ಪೇಪರ್ ನೋಡಿ ಭಯ ಬರಲ್ಲ. ಹೇಳಿ, ಈ ಲೆಟರ್ ರೈಟಿಂಗ್ ಬರಿತಿರ್ತೀವಲ್ವಾ, ಬರಿಬೇಕಾದ್ರೆ ಫಸ್ಟ್ ಏನು ಬರಿತೀರಾ? ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಹೋಗ್ಲಿ ಇದನ್ನೇ ತಗೊಳ್ಳಿ. ಇಮ್ಯಾಜಿನ್ ಯು ಆರ್ ಅ ಶಶಾಂಕ್ ಆರ್ ಸಮಿತಾ, 8th ಸ್ಟ್ಯಾಂಡರ್ಡ್, ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್, ಉಡುಪಿ. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ನೋಡಿ ಅವ್ರು ಏನು ಮಾಡಿದ್ದಾರೆ, ಇದು ಇನ್ಫಾರ್ಮಲ್ ಲೆಟರ್ ಅಲ್ವಾ, ಫಸ್ಟ್ನೇದು ಇನ್ಫಾರ್ಮಲ್ ಲೆಟರ್. ಅವರು ನೀವು ಶಶಾಂಕ್ ಅಂತ ಇಮ್ಯಾಜಿನ್ ಮಾಡಿಕೊಂಡು
ಸ್ಟಡಿದು 10th ಸ್ಟ್ಯಾಂಡರ್ಡು ಯಾವ ಸ್ಕೂಲು? ಗೌರ್ಮೆಂಟ್ ಹೈಸ್ಕೂಲು ವಿದ್ಯಾನಗರ ಉಡುಪಿ. ಸೊ ಅಂತ ತಿಳ್ಕೊಂಡು ನೀವು ಏನು ಮಾಡಬೇಕಂದ್ರೆ ಲೆಟ್ರನ್ನು ಬರಿಬೇಕು. ಫಸ್ಟ್ ಲೆಟ್ರ್ ಬರೆಯುವಾಗ ಏನು ಬರಿಬೇಕು? ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವನನ್ನು ಮತ್ತೆ ರಿಕಾಲ್ ಮಾಡ್ಕೊಳ್ಳೋಣ, ಯಾಕಂದರೆ ಇನ್ನೇನು ಎಕ್ಸಾಮ್ ಹತ್ರ ಬರೋದ್ರಿಂದ. ಓಕೆ, ಎಸ್, ರೈಟ್, ಗುಡ್. ದೆನ್ from, right, good, from address. ಓಕೆ, ಗುಡ್ ಸಿಬ್ಲಿಂಗು. ಎಕ್ಸಾಮಿಗೆ ಫುಲ್ ಪ್ರಿಪೇರ್ ಆಗಿಬಿಟ್ಟಿದೆಯಾ? ಗುಡ್. ಫ್ರಾಮ್. ದೆನ್ ಏನು ಬರುತ್ತೆ ಥಿಂಕ್ ಮಾಡಿ. ಡೈರೆಕ್ಟ್ ಟು ಅಡ್ರೆಸ್ಗೆ ಹೋಗಲ್ಲಪ್ಪ, ಇನ್ನೊಂದು ಸ್ಟೆಪ್, ಇನ್ನೂ 2 ಸ್ಟೆಪ್ ಇದೆ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವೇನೋ, ಫ್ರಾಮ್ ಅಡ್ರೆಸ್ಸು. ದೆನ್ ಮತ್ತೆ ಜಸ್ಟ್ ಒಂದು ಸ್ವಲ್ಪ ಸ್ಟೆಪ್ಸನ್ನು ನೀವು ಬರೆದ್ಬಿಟ್ರೆ ಈಸಿಯಾಗಿ 2 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಓಕೆ, ಎಸ್ ನೋಡಿ, ಇಲ್ಲಿ ತೋರಿಸ್ತೀನಿ. ಬೇಕಾದರೆ ಒಂದು ಲೆಟರ್ ರೈಟಿಂಗ್ ಫಾರ್ಮೆಟ್ ತೋರಿಸ್ತೀನಿ ನೋಡಿ. ಸಿ, ಆನ್ಸರು ಇಲ್ಲಿದೆ. ಓಕೆ, ಆನ್ಸರ್ ಮೀನ್ಸ್ ಇದು ಫ್ರಾಮ್ ಅಡ್ರೆಸ್ಸು. ಓಕೆ, ಇಲ್ಲಿ ಫ್ರಾಮ್ ಅಂತ ಶಶಾಂಕ, ಸಮಿತಾ ಯಾರೋ ಒಬ್ಬರು. ನೀವು ಗರ್ಲ್ ಇದ್ದರೆ ಗರ್ಲ್ ಬರ್ರಿ, ಬಾಯ್ಸ್ ಇದ್ದರೆ ಬಾಯ್ಸ್ ನೇಮ್ ಬರೀರಿ. ಓಕೆ, ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಉಡುಪಿ. ಸಿ, ಇದು ಏನಂದರೆ ಫ್ರಾಮ್ ಅಡ್ರೆಸ್. ಇದೆಲ್ಲ ಫ್ರಾಮ್ ಅಡ್ರೆಸ್ಸು. ಓಕೆ ನೋಡಿ, ಬೇಕಾದರೆ ಕಲರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದು ಫ್ರಾಮ್ ಅಡ್ರೆಸ್. ದೆನ್ ಇಲ್ಲಿದೆ ನೋಡಿ, ಇದು ಸೆಕೆಂಡ್ ಸ್ಟೆಪ್ ಏನಂದರೆ ಡೇಟು. ಸಿ, ಇದು ಡೇಟು. ಇದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಹೇಳಿದ್ರಲ್ಲ, ಫ್ರಾಮ್ ಅಡ್ರೆಸ್ ಆದಮೇಲೆ ಡೇಟನ್ನು ಬರಿಬೇಕು. ದೆನ್ ಅಗೇನು ಇಲ್ಲಿ ಗ್ರೀಟಿಂಗ್ ಮಾಡಬೇಕು. ಓಕೆ, ಏನಂತ ಗ್ರೀಟಿಂಗ್ ಮಾಡಬೇಕು? ಡಿಯರ್ ಫಾದರ್, ಡಿಯರ್ ಫಾದರ್ ಅಂತ ಇದು ಗ್ರೀಟಿಂಗ್ ಮಾಡಿ. ಇದು ಫಸ್ಟು ಸ್ಟೆಪ್ಪು, ಫ್ರಾಮ್ ಅಡ್ರೆಸ್ಸು. ದೆನ್ ನೆಕ್ಸ್ಟು ಸೆಕೆಂಡು ಡೇಟು. ದೆನ್ ಅಗೇನು ಡಿಯರ್ ಫಾದರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟು ನೋಡಿ, ಸಬ್ಜೆಕ್ಟ್ ಬರಲ್ಲ ಇದರಲ್ಲಿ ಇನ್ಫಾರ್ಮಲ್ ಲೆಟ್ರಲ್ಲಿ ಸಬ್ಜೆಕ್ಟು ಬರಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ಥರ, ಐ ಆಮ್ ಅ ಫೈನ್ ಹಿಯರ್ ವಿತ್ ಮೈ ಸ್ಟಡೀಸ್ ಆ್ಯಂಡ್ ಹೆಲ್ತ್. ಐ ಹೋಪ್ ದ ಸೇಮ್ ಫ್ರಮ್ ಯು ಆ್ಯಸ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಈ ಥರ. ಓಕೆ, ಈ ಥರ ಎಲ್ಲ ಗ್ರೀಟಿಂಗ್ ಮಾಡ್ಕೊತ ಹೋಗಬೇಕು. ನೀವೇನೇನು ನಿಮ್ಮ ಸ್ಕೂಲ್ ಬಗ್ಗೆ ಏನು ಚೆನ್ನಾಗಿ ಓದ್ತಾ ಇದ್ದೀನಿ ಅನ್ನೋದನ್ನು ಏನು ಮಾಡಬೇಕು? ಫಾದರ್ಗೆ ನೀನು ಇನ್ಫಾರ್ಮ್ ಮಾಡಬೇಕು ನಿನ್ನ ಪ್ರೋಗ್ರೆಸ್ ಬಗ್ಗೆ. ಓಕೆ, ದಿಸ್ ಈಸ್ ಅ ಸ್ಟೆಪ್. ಇದು ಫ್ರಾಮು, ಡೇಟು, ದೆನ್ ಡಿಯರ್ ಫಾದರ್. ನೆಕ್ಸ್ಟ್ ಇಲ್ಲಿ ಬಾಡಿ ಆಫ್ ದ ಲೆಟರ್ ಬರುತ್ತೆ. ಓಕೆ, ಬಾಡಿ ಆಫ್ ದ ಲೆಟರ್ ಆದಮೇಲೆ ಕೊನೆಗೆ ಇಲ್ಲೇನು ಮಾಡಬೇಕು? ಯುವರ್ ಲವ್ವಿಂಗ್ ಸನ್ ಆರ್ ಡಾಟರ್, ಈ ಥರ ಬರಿಬೇಕು ಫಾದರ್ಗಂದ ತಕ್ಷಣ. ಇದು ಓಕೆ, ಯುವರ್ ಲವ್ವಿಂಗ್ ಸನ್ ಆರ್ ಡಾಟರ್, ಈ ಥರ ಬರಿತಾ ಹೋಗಬೇಕು. ದೆನ್ ಕೊನೆಗೆ ಆ್ಯಸ್ ನಿಮ್ಮ ಏನು ಸಿಗ್ನೇಚರು, ದೆನ್ ಎನಿ ಅದರ್ ಇದ್ರೂ ಮಾಡ್ಬೋದು, ನಿಮ್ಮ ನೇಮನ್ನು ಹಾಕ್ಕೋಬೋದು. ದಿಸ್ ಈಸ್ ಅ ಲೆಟರ್ ರೈಟಿಂಗು ಸ್ಟೆಪ್ಪು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಫಸ್ಟು ಫ್ರಾಮ್ ಅಡ್ರೆಸ್ಸು, ಡೇಟು, ದೆನ್ ಗ್ರೀಟಿಂಗು, ಅಗೇನ್ ಬಾಡಿ ಆಫ್ ದ ಲೆಟರ್, ಇದೆಲ್ಲ ಬಾಡಿ ಆಫ್ ದ ಲೆಟರು. ದೆನ್ ಕೊನೆಗೆ ಕನ್ಕ್ಲೂಷನ್ ಅಂದರೆ ಯುವರ್ ಲವ್ವಿಂಗ್ ಸನ್ ಆರ್ ಡಾಟರ್, ಸಿಗ್ನೇಚರ್. ಇದನ್ನೇನಾದರೂ ಬರೆದ್ಬಿಟ್ರೆ ನೀವು ಆರಾಮಾಗಿ 3 ಮಾರ್ಕ್ಸ್ ಅಂತೂ ಸಿಗುತ್ತೆ. ಓಕೆ, 3 ಮಾರ್ಕ್ಸು. ನಂಗೇನು ಸಬ್ಜೆಕ್ಟೇ ಗೊತ್ತಿಲ್ಲ, ನಂಗೆ ಬರೆಯೋಕ್ಕಾಗ್ತಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕು, ಏನೋ ಅಂತ ರೀಸನ್ ಕೊಟ್ಟರು ಇವನಂತೂ ಪ್ರಾಕ್ಟೀಸ್ ಮಾಡಿ ಮನೇಲಿ. 4 ಆದರೂ ಪ್ರಾಕ್ಟೀಸ್ ಮಾಡಿ. ಓಕೆ, ಅಂದರೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ದೆನ್ ನೆಕ್ಸ್ಟಲ್ಲಿ ಏನಿತ್ತಂದರೆ ಇನ್ನೊಂದು ಫಾರ್ಮಲ್ ಲೆಟರ್ ಒಂದಿತ್ತು ನೋಡಿ. ಕೆಳಗಡೆ ಫಾರ್ಮಲ್ ಲೆಟರ್ ಏನಿತ್ತು? ರೈಟ್ ಅ ಲೆಟರ್ ಟು ದ ಮ್ಯಾನೇಜರ್, KSRTC ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಯುವರ್ ವಿಲೇಜ್.
ಇಲ್ಲಿ ಏನಿತ್ತಂದ್ರೆ ಲೆಟರ್ ರೈಟಿಂಗ್ ಇಲ್ಲಿ ಇತ್ತು, KSRTC ನೀವು ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮ್ಗೆ ಜಾಸ್ತಿ ಬಸ್ಸಸ್ಸು ಬೇಕು ನಮ್ಮ ವಿಲೇಜ್ಗೆ ಅಂತ ನೀವು ಒಂದು ಲೆಟ್ರ್ ಬರೀಬೇಕು. ಯಾರಿಗೆ? KSRTC ಮ್ಯಾನೇಜರ್ಗೆ. ಸೊ ಇದು ಏನಾಗುತ್ತೆ ಅಂದರೆ ಫಾರ್ಮಲ್ ಲೆಟ್ರು. ಫಾರ್ಮಲ್ ಲೆಟ್ರ್ ಇಲ್ಲಿಂದ ಸ್ಟಾರ್ಟ್, ಫಾರ್ಮಲ್ ಲೆಟರ್ಸ್. ಓಕೆ, ದಿಸ್ ಇಸ್ ಅ ಫಾರ್ಮಲ್ ಲೆಟರ್. ಇದು ಇಲ್ಲಿ ಸೇಮ್ ಸಹ ಏನಿರ್ತದೆ ಅಂದರೆ ಫ್ರಾಮ್ ಅಡ್ರೆಸ್ಸು, ಡೇಟು, ದೆನ್ ಟು ಅಡ್ರೆಸ್ಸು, ದೆನ್ ಇಲ್ಲಿ ಏನಿರ್ತದೆ ಅಂದರೆ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಪೆಷಲ್, ಇಲ್ಲಿ ಇದೇ ಸ್ಪೆಷಲಿ ಈ ಲೆಟರ್ ರೈಟಿಂಗಲ್ಲಿ ಸಬ್ಜೆಕ್ಟ್ ಇರುತ್ತೆ. ಓಕೆ, ಇದು ಸ್ಪೆಷಲು. ದೆನ್ ಸೇಮ್ ಹಾಗೆ ಬಾಡಿ ಆಫ್ ದ ಲೆಟರು ಬೇಕಾದರೆ ಆಮೇಲೆ ಎಂಡ್ ಆಫ್ ದ ವಿಡಿಯೋ ನೀವು ಒಂದ್ಸಲ ಈ ವಿಡಿಯೋನ ನೋಡಿಕೊಂಡು ಲೆಟರ್ ರೈಟಿಂಗನ್ನು ಬರ್ಕೊಳ್ಳಿ, ಇವೇ ವರ್ಡ್ಸನ್ನು ಕಾಪಿ ಮಾಡ್ಕೊಳ್ಳಿ. ಸೇಮ್ ಇಲ್ಲೂ ಏನಂದರೆ ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲ್ಲಿ ಅಂತ ಹಾಕಬೇಕಿಲ್ಲಿ. ಇಲ್ಲಿ ಥ್ಯಾಂಕ್ ಯು ಅಂತ ವಿಶ್ ಮಾಡಬೇಕು, ಯಾಕಂದರೆ ನಾವು ಬೇರೆ ಆಫೀಸರ್ಸ್ಗೆ ಬರೆಯೋದ್ರಿಂದ ಇಲ್ಲಿ ಥ್ಯಾಂಕ್ ಯು ಅಂತ ಹೇಳಬೇಕು, ಯುವರ್ಸ್ ಫೇತ್ಫುಲ್ಲಿ ಅಂತ ಹಾಕಿ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಅ ಟುಡೇಸ್ ಕ್ಲಾಸ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟು. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವ್ರು ಆಮೇಲೆ ವಿಡಿಯೋನ ಎಂಡ್ ಆಫ್ ದ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಇಲ್ಲೊಂದು ಸ್ವಲ್ಪ ಆನ್ಸರ್ ಇತ್ತು, ಇದೊಂದು ಸ್ವಲ್ಪ ಆನ್ಸರ್ ಹಾಕ್ಬಿಡ್ತೀನಿ, ಬೇರೆ ಮಕ್ಕಳಿಗಾದರೂ ಆಮೇಲೆ ನೋಡ್ಕೋತಾರೆ. ನೋಡಿ ಇವೆಲ್ಲ ಆನ್ಸರ್ಸು. ಆಮೇಲೆ ಬೇಕಾದರೆ ಮ್ಯಾಮ್ ನನಗೆ ಡಿಫಿಕಲ್ಟ್ ಅನ್ನಿಸ್ತು ಅಂದರೆ ಬೇಕಾದ್ರೆ ಇದನ್ನು ನೋಡ್ಕೊಳ್ಳಿ, ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ದಿಸ್ ಈಸ್ ಅ ಆನ್ಸರ್ಸ್ ಇವೆಲ್ಲ. ಇಲ್ಲಿ ಕ್ಲಾಸ್ ಮಾಡಿಟ್ಟಿರ್ತೀನಿ, ಆಮೇಲೆ ನೋಡ್ಕೊಳ್ಳಿ ನಿಮ್ಗೆ ಈಸಿ ಆಗಲಿ ಅಂತ ಎಕ್ಸಾಮ್ಗೆ. ಯಾರು ಕೆಲವೊಬ್ರು ಅಟೆಂಡ್ ಆಗಿರಲಿಲ್ವಲ್ಲ, ಅಟ್ಲೀಸ್ಟ್ ಅವ್ರಿಗೂ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ. ದಿಸ್ ಇಸ್ ಅ ಆನ್ಸರ್. ಓಕೆ, ಸೇಮ್ ನಾಳೆ ತುಮಾರನು ಇದೇ ಟೈಮ್ಗೆ ಎಲ್ಲರೂ ಜಾಯ್ನ್ ಆಗಿ. ಲಿಂಕನ್ನು ನಾನು ವಾಟ್ಸಪ್ಗೆ ಹಾಕಿರ್ತೀನಿ, ನೋಡಿಕೊಂಡು ಜಾಯ್ನ್ ಆಗಿ, ಅಂದರೆ ಈಸಿ ಆಗುತ್ತೆ ಅಟೆಂಡ್ ಆಗೋಕ್ಕೆ ಕ್ಲಾಸ್ಗೆ ನಿಮಗೂ. ಓಕೆ, ದಿಸ್ ಇಸ್ ಆನ್ಸರ್ ಅನ್ಕೋತೀನಿ, ಎಲ್ಲ ಆನ್ಸರ್ ಮಾಡಿದೆ. ಸಾರಿ, ಒಂದು ಸೆಕೆಂಡು. ಏನಾದರೂ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಡೌಟ್ ಹಾಕಿ. ಸಾರಿ. ಓಕೆ, ದಿಸ್ ಇಸ್ ಅ ಕ್ವಶನ್ನು. ನೋಡ್ಕೊಳ್ಳಿ ಆಮೇಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್. ನಾಳೆ ತುಮಾರ ಸೇಮ್ ಟೈಮು ಇದೇ ಟೈಮ್ಗೆ ಎಲ್ಲರೂ ಜಾಯ್ನ್ ಆಗಿ. ಓಕೆ, ಈ ಎಕ್ಸ್ಟ್ರಾಕ್ಟನ್ನು ಬರ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.